ಹಲೋ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರಿಗೆ ಯೂಸ್ ಆಗೋ ಥರ ನೋಡೋಣ. ಇನ್ಸರ್ಟ್ ಓಪನ್ ಮಾಡ್ಕೊಳ್ಳಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಂಕ್ ಪೇಜ್ ಇನ್ಸರ್ಟ್ ಮಾಡ್ಕೊಳ್ಳಿ. ಡ್ಯೂರೇಷನ್ಗೆ ಹೋಗ್ಬಿಟ್ಟು ಡ್ಯೂರೇಷನ್ ಸೆಟ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ. ನೆಕ್ಸ್ಟು ಬ್ಯಾಕ್ಗ್ರೌಂಡಿಗೆ ಹೋಗ್ಬಿಟ್ಟು ನಿಮಗೆ ಬ್ಯಾಕ್ಗ್ರೌಂಡ್ ಕಲರ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು PIPಗೆ ಹೋಗ್ಬಿಟ್ಟು ವೀಡಿಯೋ ಸೆಲೆಕ್ಟ್ ಮಾಡ್ಕೊಳ್ರಿ. ವೀಡಿಯೋನ ಇನ್ಸರ್ಟ್ ಮಾಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಕ್ರಾಪ್ ಮಾಡ್ಕೊಂಡು ಇನ್ಸರ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಆ್ಯಂಗಲಿಗೆ ಬೇಕೋ ಆ ಆ್ಯಂಗಲಲ್ಲಿ ಸ್ಕ್ರೀನಲ್ಲೇ ಚೆಕ್ ಮಾಡ್ಕೊಳ್ಳಿ. ಮತ್ತು ಒರಿಜಿನಲ್ ವಾಲ್ಯೂಮ್ ಇದ್ದರೆ ಅದನ್ನು ಫುಲ್ಲು ಡೌನ್ ಮಾಡಿ. ಮಾಸ್ಕಿಗೆ ಹೋಗ್ಬಿಟ್ಟು ಅದು ಯಾವ ಶೇಪಲ್ಲಿ ಡಿಸ್ಪ್ಲೇ ಆಗಬೇಕೋ ಆ ಶೇಪ ಸೆಟ್ ಮಾಡ್ಕೊಳ್ಳಿ. ಸರ್ಕಲ್ಲು, ಹಾರ್ಟು, ಸ್ಕ್ವೇರು, ರೆಕ್ಟ್ಯಾಂಗಲ್ಲು. ಎಷ್ಟು ಝೂಮ್ ಬೇಕು, ಎಷ್ಟು ಝೂಮ್ ಇನ್ ಬೇಕು, ಝೂಮ್ ಔಟ್ ಬೇಕು ಮಾಡ್ಕೊಳ್ಳಿ. ನಿಮಗಿವಾಗ ಗೊತ್ತಾಗ್ತಾ ಇರ್ಬೋದು ನಾನು ಮಾಡ್ತಾ ಇರೋದು ಚಾನಲ್ ನೇಮ್ ಡಿಸ್ಪ್ಲೇ ಆಗ್ತಾ ಇರಬೇಕಾದ್ರೆ ವಿಡಿಯೋ ಡಿಸ್ಪ್ಲೇ ಆಗೋ ಥರ. ನೆಕ್ಸ್ಟು ಎಫೆಕ್ಟಿಗೆ ಹೋಗ್ಬಿಟ್ಟು ಟೆಕ್ಸ್ಟಿಗೆ ಹೋಗ್ಬಿಟ್ಟು ನಿಮಗೆ ಚಾನಲ್ ನೇಮ್ ಟೆಕ್ಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ ನೇಮ್ ಏನಿದೆ ಅದನ್ನು ನೇಮ್ಗೆ ಕಲರ್ ಕೊಡ್ಬೋದು, ಸ್ಟೈಲ್ ಕೊಡ್ಬೋದು, ಫಾಂಟ್ ಸೈಜ್ ಚೇಂಜ್ ಮಾಡ್ಬೋದು. ನೋಡ್ತಾ ಇದ್ದೀರಾ? ಚೇಂಜ್ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ಳಿ. ವಿತ್ ವಿಡಿಯೋ ಪ್ಲೇ ಆಗ್ತಾ ನಿಮ್ಮ ನೇಮ್ ಡಿಸ್ಪ್ಲೇ ಆಗುತ್ತೆ. ಮತ್ತು ಸ್ಟಿಕ್ಕರ್ಸಿಗೆ ಬಂದುಬಿಟ್ಟು ನೀವೇನಾದರೂ ಸ್ಟಿಕ್ಕರ್ಸು, ಬ್ಲಿಂಕೆಟ್ಸು, ಸಬ್ಸ್ಕ್ರೈಬು ಈ ಥರ ಎಲ್ಲ ಅಲ್ಲೇ ಇನ್ಬಿಲ್ಟಲ್ಲೇ ತೋರಿಸುತ್ತೆ. ನೋಡ್ಬೋದು ಇಲ್ಲಿ ಸಬ್ಸ್ಕ್ರೈಬ್ ಬೆಲ್ ಐಕಾನ್, ಸಬ್ಸ್ಕ್ರೈಬ್ ಬೆಲ್ ಐಕಾನ್ ತೋರಿಸ್ತಾ ಇದೆ. ನಾನು ಅದನ್ನು ಸೆಟ್ ಮಾಡ್ತಾಯಿದ್ದೀನಿ. ನಿಮಗೆ ವಿಡಿಯೋ ಫುಲ್ಲು ಡಿಸ್ಪ್ಲೇ ಆಗ್ತಾನೆ ಇರಬೇಕು, ಅದು ಸಬ್ಸ್ಕ್ರೈಬ್ ಬೆಲ್ ಐಕಾನು ಅಂತಂದರೆ ಅದನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ. ಈ ಥರ ಡಿಸ್ಪ್ಲೇ ಆಗ್ತಾನೆ ಇರುತ್ತೆ. ನೆಕ್ಸ್ಟ್ ಎಫೆಕ್ಟ್ಸಿಗೆ ಹೋಗ್ಬಿಟ್ಟು ಅದಕ್ಕೆ ಎಫೆಕ್ಟ್ಸ್ ಯಾವ ಥರ ಬರಬೇಕು, ಮ್ಯೂಸಿಕ್ಕಿಗೆ ಸೆಟ್ ಆಗೋ ಥರ ಎಫೆಕ್ಟ್ಸ್ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ಬೋದು ಎಫೆಕ್ಟ್ಸಲ್ಲೇ ಪಾಪ್ಯುಲರು, ಡಿಫ್ರೆಂಟ್ಸು, ಮ್ಯೂಸಿಕ್ ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಯೂಸ್ ಅಂತ ಕೊಟ್ಟರೆ ಆಯಿತು. ಒಂದು ಬೇಕಿದ್ದರೂ ಸಿಂಗಲ್ಲಾಗಿ ಹಾಕ್ಬೋದು, ತುಂಬ ಬೇಕಿದ್ದರೂ ಅಲ್ಲಲ್ಲೇ ರಿಲಿಕ್ಸ್ ತೆಗೆದು ಹಾಕ್ಬೋದು. ನೋಡಿ ನಾನಿಲ್ಲಿ 3 ಸಾಂಗ್ಸ್ ಸೆಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ ಔಟ್ಪುಟ್ ಯಾವ ಥರ ಡಿಸ್ಪ್ಲೇ ಆಗ್ತಾಯಿದೆ. ಮತ್ತು ಎಫೆಕ್ಟ್ಸಿಗೆ ಹೋಗಿ ಈ ಥರ ಬ್ಲಿಂಕೆಟ್ಸ್ ಆ್ಯಡ್ ಮಾಡ್ಕೊಳೋದಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಸಾಕು ಅಂದರೆ ಸಿಂಪಲ್ಲಾಗಿ ಇಟ್ಕೊಳ್ಳಿ. ಈ ಥರ ನೀವು ಸ್ಕ್ರೀನೆಲ್ಲ ಡ್ರ್ಯಾಗ್ ಮಾಡಿದರೆ ಬ್ಲಿಂಕೆಟ್ಸು ಯಾವ ಥರ ಬೇಕೋ ಆ ಥರ ಡ್ರ್ಯಾಗ್ ಮಾಡ್ಕೋಬೋದು. ಅದನ್ನು ಡ್ರ್ಯಾಗ್ ಮಾಡಿ ರೈಟ್ ಮಾರ್ಕ್ ಕೊಟ್ಟರೆ ಅಪ್ಲೈ ಆಗುತ್ತೆ. ವಿಡಿಯೋ ಫುಲ್ ಬೇಕೋ ಸ್ವಲ್ಪ ಮಾತ್ರ ಬೇಕೋ ಅದನ್ನು ಕೆಳಗಡೆ ಡ್ರ್ಯಾಗ್ ಮಾಡಿಕೊಂಡ್ರೆ ಆಯಿತು. ನೋಡ್ಬೋದು ಇಲ್ಲಿ